ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕರದ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನೀಗ ಪೇಪರ್ ಅವಲಕ್ಕಿಯನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜಗಳನ್ನು ಸಣ್ಣಾಗಿ ಜಜ್ಕೊಳ್ಬೇಕು, ಸ್ವಲ್ಪ ಪುಡಿ ಮಾಡಿಕೊಂಡು. ನಂತರ ಈ ಕುಟ್ಟೋದ್ರಲ್ಲಿ ಸ್ವಲ್ಪ ಚಕ್ಕಿ, ಏಲಕ್ಕಿ, ಲವಂಗ ಇವುಗಳನ್ನು ಸಹ ಸಣ್ಣಗೆ ಜಜ್ಜಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡಿದರೆ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತದೆ. ಈಗ ನಾವು ಈ ಜಜ್ಕೊಂಡು ಪುಡಿ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಜಜ್ಕೊಳ್ಬೇಕು. ಬೆಳ್ಳುಳ್ಳಿಯನ್ನು ಸುಲಿದುಕೊಂಡು ಅವುಗಳನ್ನು ಸಹ ಜಜ್ಕೊಳ್ತಾ ಇದ್ದೀನಿ. ಇವುಗಳನ್ನು ಸಹ ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಕರಿಬೇವನ್ನು ಆದಮೇಲೆ ನಾವು ಇದಕ್ಕೆ ಬೇಕಾದಂಥ ಪುಟಾಣಿ, ಶೇಂಗಾ ಮತ್ತು ಒಣ ಕೊಬ್ಬರಿ ಇವುಗಳನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವುಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನು ಅವಲಕ್ಕಿಯನ್ನೇನು ಬಿಸಿಲಿಗೆನಲ್ಲಿ ಒಣಗಿಸ್ಲಿಕ್ಕೆ ಇಟ್ಟಿದ್ನಲ್ಲ, ಅವಲಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಮೀಡಿಯಮ್ನಲ್ಲಿ ಅವುಗಳನ್ನು ಹುರಿಯಬೇಕು. ಅದು ಹುರಿದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಈ ರೀತಿಯಾಗಿ ಅವಲಕ್ಕಿಯನ್ನು ಹುರಿದುಕೊಳ್ಳಬೇಕು. ಈಗ ಅವಲಕ್ಕಿಯನ್ನು ಹುರಿದುಕೊಂಡಾದ ಮೇಲೆ ನಾವು ಒಂದು ಸ್ವಲ್ಪ ಜಾರಿನಲ್ಲಿ ಪುಟಾಣಿ ಹಿಟ್ಟನ್ನು ಸಹ ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡಿಕೊಂಡಾದ ಮೇಲೆ ಈಗ ಎಣ್ಣೆಯಲ್ಲಿ ಒಣ ಕೊಬ್ಬರಿ, ಶೇಂಗಾ ಹಾಗೂ ಪುಟಾಣಿ ಇವುಗಳನ್ನು ಸಹ ಕರಿದುಕೊಳ್ಳಬೇಕು. ಇವುಗಳನ್ನೆಲ್ಲ ಕರಿದುಕೊಂಡಾದ ಮೇಲೆ ಈಗ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ, ಇಲ್ಲ ನಾವು ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೊಂಟಾಗ ಈ ರೀತಿಯಾಗಿ ಅವಲಕ್ಕಿ ಮಾಡಿಕೊಂಡು ಹೋದೆ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತದೆ. ಈಗ ನಾವು ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಮನೆಯೊಳಗಿರೋ ಮಾಡ್ಕೊಂಡಿರೋ ಫುಡ್ಡು ತಿನ್ನೋದು ತುಂಬ ಈಗ ನಾವು ಶೇಂಗಾ, ಪುಟಾಣಿ ಇವುಗಳನ್ನೆಲ್ಲ ಕರಿದುಕೊಳ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡು ಅವುಗಳನ್ನು ಚೆನ್ನಾಗಿ ಕರಿಯಬೇಕು. ಒಣ ಕೊಬ್ಬರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಯಾಕಂದರೆ ಆಗಲೇ ಸಪ್ರೇಟಾಗಿ ಕರಿದುಕೊಂಡಿದ್ವಲ್ಲ ಅವು, ಹಾಗಾಗಿ ಈಗ ಇವೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಸಣ್ಣಗೆ ಪುಡಿ ಮಾಡಿಕೊಂಡಿರುವಂಥ ಕೊತ್ತಂಬರಿ ಪುಡಿ ಏನಿದೆಯಲ್ಲ ಅದನ್ನು ಸಹ ಈಗ ಇದರೊಳಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಬೇಕು. ಈಗೇನು ನಾವು ಅವಲಕ್ಕಿಯನ್ನು ಹುರಿದುಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ವಲ್ಲ, ಇವುಗಳಿಗೆ ನಾವು ಬಿಸಿ ಮಾಡಿದಂಥ ಒಗ್ಗರಣೆ ಸ್ವಲ್ಪ ಆರಲಿಕ್ಕೆ ಬಿಟ್ಟಾದ ನಂತರ ಆ ಒಗ್ಗರಣೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಮುಂತಾದ ವಿಡಿಯೋಗಳನ್ನು ನೋಡಬೇಕಾದರೆ p.ಮೇಘದೀಪ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ನಾವು ಸಣ್ಣಗೆ ಮಾಡಿಕೊಂಡಂಥ ಸಕ್ಕರೆ ಪುಡಿಯನ್ನು ಹಾಗೂ ಮತ್ತು ಪುಟಾಣಿ ಪುಡಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವು ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತದೆ, ರುಚಿಯಾಗಿರುತ್ತದೆ. ಹಾಗಾಗಿ ಮತ್ತೆ ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಟೇಸ್ಟ್ ನೋಡಿ ಹೇಗಿದೆ ಅಂತ ನಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಬಾಯ್.